ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವರಣ ರೇಸ್. ಸೊ ಇವತ್ತು ನಾವು ಇಂಗ್ಲೀಷ್ ನೋಡೋಣ. ಸೊ SSC CGL ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಡೇಟ್ ಮುಗಿತಾ ಬರ್ತಿದೆ. ಸೊ ಆಲ್ರೆಡಿ MTS ನಿಮಗೆ ಎಕ್ಸಾಮ್ ಡೇಟೇ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ MTSಗೆ ನಮಗೆ ಇಂಗ್ಲೀಷ್ ಮತ್ತು GK ನಮಗೆ ಇರೋದು ಸ್ಕೋರಿಂಗು ಕಟ್ ಆಫ್ ಎಲ್ಲ ತೆಗೆಯೋದು ಇಂಗ್ಲೀಷ್ ಮತ್ತು GK ಮೇಲೆ. ಸೊ ರಿಮೈನಿಂಗ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ನಮಗೆ ಜಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಸೊ ಅದಕ್ಕೆ ನಾವು ಮೇನಾಗಿ ಕಾನ್ಸಂಟ್ರೇಷನ್ ಮಾಡಬೇಕಿರೋದು ಇವಾಗ MTSಗೆ ಪ್ರಿಪೇರ್ ಆಗ್ತಿರೋರು ಇಂಗ್ಲೀಷ್ ಮತ್ತು GKನ ಕಾನ್ಸಂಟ್ರೇಷನ್ ಮಾಡಿ, ಓಕೆನಾ. ಸೊ ಅಗೇನ್ ಇವತ್ತು ನಾವು ಇಂಗ್ಲೀಷ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಯಾವ ರೀತಿ ನಮಗೆ ಒಂದು ಸ್ಟೇಟ್ಮೆಂಟಲ್ಲಿ ಎರರ್ಸ್ ಫೈಂಡ್ ಮಾಡೋದು, ಅದೆಲ್ಲನೂ ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಮೇನ್ ಆಗಿ ನಮಗೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಗೊತ್ತಿರಬೇಕು ಮತ್ತು ವೊಕ್ಯಾಬ್ಯುಲರಿ ಮೇನಾಗಿ ಗೊತ್ತಿರಬೇಕು. ಕ್ಲಿಯರ್ ಅಂದ್ರೆ ನಮಗೆ ಸಾಲ್ವ್ ಮಾಡೋಕ್ಕೆ ಎರರ್ಸ್ ನಮಗೆ ಈಸಿಯಾಗಿ ಫೈಂಡ್ ಆಗುತ್ತೆ. ಇಲ್ಲ ಅಂದರೆ ಯಾವುದೇ ಒಂದು ಸ್ಟೇಟ್ಮೆಂಟಲ್ಲಿ ಎರರ್ಸ್ ನಮಗೆ ಅನ್ಸೋದೇ ಇಲ್ಲ ಓದಿದಾಗ. ಸೊ ಯಾವ ರೀತಿ ನಮಗೆ ಎರರ್ಸ್ ಇರುತ್ತೆ ಅನ್ನೋದು ವಿಲ್ ಸೀನ್ ಆಫ್. ಓಕೆ, ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಸೊ ಫಸ್ಟ್ಗೆ ಥಾಟ್ ಫಾರ್ ದ ಡೇ. ಏನಿದೆ ಥಾಟ್ ಇವತ್ತಿಂದು, ವಿಲ್ ಸಿ. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಚೇಂಜ್ ದ ವೇ, ನಾಟ್ ದ ಇಂಟೆನ್ಷನ್. ಕೇಳಿರ್ತೀರ ತುಂಬ ಕಡೆ. ಏನು, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಜೀವನದಲ್ಲಿ ಏನಾದರೂ ನೀವು ಅಚೀವ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ದಾರಿನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಿರೋ ನಿಮ್ಮ ಗೋಲ್ನ ಅಲ್ಲ. ಕ್ಲಿಯರ್? ಓಕೆ, ಸೊ ಲೆಟ್ಸ್ ಸಿ ಒನ್ ಬೈ ಒನ್ ದ ಕ್ವಶನ್. ಫಸ್ಟ್ ಒನ್ ಏನಿದೆ, MTSಗೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಯಾವುದ್ಯಾವ್ದು ಕ್ವಶನ್ಸ್ ನಿಮಗೆ ಕೇಳಿದ್ರು ಆ ಕ್ವಶನ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮೇನಾಗಿ ನಮಗೆ MTS ಸಿಲೆಬಸ್ಸು ಈಸಿನೇ, ಇಂಗ್ಲೀಷಲ್ಲಿ ಬರೋದೆಲ್ಲನೂ ಈಸಿನೇ ಇರುತ್ತೆ, ಬಟ್ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ, ಓಕೆನಾ. ಸೊ ನೋಡಿ, ಜಸ್ಟ್ ನಮಗೆ ಕೇಳೋದು ಮೇನ್ಲಿ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಕೇಳ್ತಾರೆ ಜಾಸ್ತಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ, ಎರರ್ಸ್ ಕೇಳ್ತಾರೆ, ಸಿನಾನಿಮ್ಸ್ ಆ್ಯಂಟನಿಮ್ಸ್ ಕೇಳ್ತಾರೆ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ, ಓಕೆನಾ. ಸೊ ಫಸ್ಟ್ ಒನ್, ಸೆಲೆಕ್ಟ್ ದಿ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾವುದು ಕರೆಕ್ಟಾಗಿ ಸ್ಪೆಲ್ ಆಗಿದೆ ಅದು ನಮಗೆ ಆನ್ಸರ್ ಆಗಿರುತ್ತೆ. ಗಿವನ್ ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸ್. ಯಾವುದು ಕರೆಕ್ಟು ಸ್ಪೆಲ್ ಇದೆ ವರ್ಡು ಚೆಕ್ ಮಾಡಿ. ಇನ್ಫ್ಲೂಯೆನ್ಸ್, ಎಲ್ಲನೂ ಓದಿದ್ರೆ ಇನ್ಫ್ಲೂಯೆನ್ಸ್ ಅಂತಲೇ ಅನಿಸುತ್ತೆ, ಬಟ್ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು? ನಾರ್ಮಲ್ ಆಗಿ ಇವಾಗ ಈ ಥರ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ ರೀತಿಯಪ್ಪ ನಾವು ಕರೆಕ್ಟ್ ಯಾವ್ದು ಅನ್ನೋದು ನಾವು ಚೆಕ್ ಮಾಡಬೇಕಪ್ಪ ಅಂತಂದರೆ, ಸಿ. ಸೊ ಫಸ್ಟ್ಗೆ ಇನ್ಫ್ಲೂಯೆನ್ಸ್ ಅಂತ ನಿಮ್ಮ ಬಾಯಲ್ಲಿ ಬಂತ, ಇನ್ ಅಂತ ಬರೀತೀರಾ, ಫಸ್ಟಿಗೆ 2 ಲೆಟರ್ ಎಲ್ಲ ಕಡೆನೂ ಇದೆ. ನೆಕ್ಸ್ಟ್ ಫ್ಲೂವೆನ್ಸ್ ಅಂತ ಕರಿತೀವಲ್ವಾ. ಸೊ ಫ್ಲೂಎನ್ಸ್ ಇದೆ ಅಲ್ವಾ ನಮ್ಗೆ ಕರೆಕ್ಟಾಗಿ ಬರ್ತಿರೋದು, ಇನ್ಫ್ಲೂಯೆನ್ಸ್. ಸೊ ಫಸ್ಟ್ ಒನ್ ಏನಿದೆ, ಇನ್ಫ್ಲೂಯೆನ್ಸ್ ಅಂತ ಇದೆ. ಸೊ ಫಸ್ಟ್ ಒನ್ ಆಗುತ್ತಾ? ಇಲ್ಲ. ಸೆಕೆಂಡ್ ಒನ್ ಇನ್ಫ್ಲೂಯೆನ್ಸ್ ಕರೆಕ್ಟಾಗಿ ಅನ್ನಿಸ್ತಿದೆ. ಥರ್ಡ್ ಒನ್ ಇನ್ಫ್ಲೂಯೆನ್ಸ್ ಅಂತೆ, ANCE ಬರಲ್ಲ, ENCE, ಇನ್ಫ್ಲೂಯೆನ್ಸ್. ಸೊ ಅದು ಆ ರೀತಿ ನಾವು ಫೈಂಡ್ ಮಾಡಬೇಕು. ಸೊ ದಿಸ್ ಈಸ್ ರಾಂಗ್. ನೆಕ್ಸ್ಟ್ ಬರೋದು ಇನ್ಫ್ಲೂಯೆನ್ಸ್, ಡಬಲ್ N ಬರಲ್ಲ ಯಾವತ್ತಿಗೂ. ನಾರ್ಮಲ್ ಆಗಿ ಇನ್ಫ್ಲೂಯೆನ್ಸ್ ಕರೆಕ್ಟ್ ಇದೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಈ ವರ್ಡು ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕ್ಲಿಯರ್? ಸೊ ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸಿನೇ, ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಸಿ. ಏನಿದೆ ಆನ್ಸರ್? ಇನ್ಫ್ಲೂಯೆನ್ಸ್. ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದಿ ಎರರ್ ಫ್ರಮ್ ದಿ ಗಿವನ್ ಆಪ್ಷನ್. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನಲ್ಲಿ ಯಾವುದು ಎರರ್ ಇದೆ, ಯಾವ ಸ್ಟೇಟ್ಮೆಂಟ್ ಎರರ್ ಇದೆ ನಾವು ಚೆಕ್ ಮಾಡಬೇಕು, ಓಕೆನಾ. ಸೊ ಫಸ್ಟ್ ಸ್ಟೇಟ್ಮೆಂಟ್, ದ ಬ್ರಾಡರ್ ಸ್ಟೋರಿ ಆಫ್ ಇಂಡಿಯಾ. ಬಿಫೋರ್ ದಟ್ ವಿಲ್ ರೀಡ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ಫಸ್ಟ್, ಓಕೆ. ದ ಟೆಲಿಕಾಂ ಗ್ರೋತ್ ಸ್ಟೋರಿ ಈಸ್ ಅ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ದಿ ಬ್ರಾಡರ್ ಸ್ಟೋರಿ ಆಫ್ ಇಂಡಿಯಾ. ಕಂಪ್ಲೀಟ್ ಸ್ಟೇಟ್ಮೆಂಟ್ ಗೊತ್ತಾಯ್ತಲ್ವಾ. ಸೊ ಇದರಲ್ಲಿ ಏನಾದರೂ ಎರರ್ ಇದೆಯಾ, ನಿಮ್ಗೆ ಅನಿಸ್ತಿದೆ ಏನಾದರೂ ಎರರ್ ಇದೆ ಅಂತ? ಸೊ ಫಸ್ಟ್ ಒನ್ ನೋಡಿ ಏನಿದೆ, ದ ಬ್ರಾಡರ್ ಸ್ಟೋರಿ ಆಫ್ ಇಂಡಿಯಾ, ಅದು ಎರರ್ ಇದೆಯಾ? ಇಲ್ಲ ಅಂದರೆ ದ ಟೆಲಿಕಾಂ ಗ್ರೋತ್ ಸ್ಟೋರಿ, ಈ ಸ್ಟೇಟ್ಮೆಂಟಲ್ಲಿ ಎರರ್ ಇದೆಯಾ? ಇಲ್ಲ ಅಂದರೆ ನೋ ಎರರೇ ಇಲ್ವಾ? ಇಲ್ಲ ಅಂದರೆ ಅ ಇಂಪಾರ್ಟೆಂಟ್ ಕಾಂಪೋನೆಂಟ್, ಇದರಲ್ಲಿ ಎರರ್ ಇದೆಯಾ? ನಾರ್ಮಲ್ ಆಗಿ ನಾವು ಓದಬೇಕಾದ್ರೆ ದ ಟೆಲಿಕಾಂ ಗ್ರೋತ್ ಸ್ಟೋರಿ ಕರೆಕ್ಟ್ ಇದೆ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ದ ಟೆಲಿಕಾಂ ಗ್ರೋತ್ ಬಗ್ಗೆ. ಸೊ ಅದಕ್ಕೆ ನಾವು ದ ಟೆಲಿಕಾಂ ಗ್ರೋತ್ ಕರೆಕ್ಟ್ ಇದೆ, ಇಟ್ಸ್ ಕರೆಕ್ಟ್. ಈಸ್ ದ ಟೆಲಿಕಾಂ ಗ್ರೋತ್ ಸ್ಟೋರಿ ಈಸ್ ಅ ಇಂಪಾರ್ಟೆಂಟ್ ಕಾಂಪೋನೆಂಟ್. ಯಾವುದೇ ಒಂದು ವರ್ಡ್, ಇಫ್ ದ ವರ್ಡ್ ಸ್ಟಾರ್ಟ್ ವಿತ್ ಓವೆಲ್, ಇಂಪಾರ್ಟೆಂಟ್. ಇಫ್ ದ ವರ್ಡ್ ಸ್ಟಾರ್ಟ್ ವಿತ್ ಓವೆಲ್, ಅದಕ್ಕೆ ನಾವು ಬಿಫೋರ್ ದ್ಯಾಟ್, ಆ ವರ್ಡ್ದು ಬಿಫೋರ್ ಏನು ಯೂಸ್ ಮಾಡ್ತೀವಿ? ಆ್ಯನ್ ಯೂಸ್ ಮಾಡ್ತೀವಿ. ಗೊತ್ತಿದೆಯಲ್ವಾ ಇದನ್ನು? ನಾರ್ಮಲಾಗಿ ಹೈಸ್ಕೂಲಲ್ಲಿ ಗ್ರಾಮರಲ್ಲಿ ಕಲ್ತಿರ್ತೀವಿ. ಕ್ಲಿಯರ್? ಸೊ ಯಾವುದಾದ್ರೂ ಒಂದು ವರ್ಡ್ ಓವೆಲಿಂದ ಸ್ಟಾರ್ಟ್ ಆದರೆ, ಓವೆಲ್ ಯಾವುದ್ಯಾವುದಪ್ಪ? A, E, I, O, U.
ಈ ವರ್ಡ್ಸಿಂದ ಈ ಲೆಟರಿಂದ ನಮ್ಮದೇ ಯಾವುದಾದ್ರೂ ಒಂದು ವರ್ಡ್ ಸ್ಟಾರ್ಟ್ ಆದರೆ ಅದರದ್ದು ಬಿಫೋರ್ ಆ್ಯನ್ ಅಂತ ಯೂಸ್ ಮಾಡ್ತೀವಿ. ದ ಇಂಪಾರ್ಟೆಂಟ್, ಇಂಪಾರ್ಟೆಂಟ್ ಬರಲ್ಲ. ಆ್ಯನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದಿ ಬ್ರಾಡರ್ ಸ್ಟೋರಿ ಆಫ್ ಇಂಡಿಯಾ ಈಸ್ ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಪಲ್ ನಾವು ಏನಂತ ಕರಿತೀವಿ? ದ ಆ್ಯಪಲ್. ಆ್ಯಪಲ್ ಅಂತ ಕರಿತೀವ? ನೋ. ಆ್ಯನ್ ಆ್ಯಪಲ್. ಅವರ್, ನಾವು ಅವರ್ ಅನ್ನೋದು ನಮಗೆ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಅವರ್, ದ ಅವರ್ ಅಂತ ಕರಿಬೋದು. ಬಟ್ ನಾವು ಯಾಕೆ ಆ್ಯನ್ ಅವರ್ ಅಂತ ಯೂಸ್ ಮಾಡ್ತೀವಿ? ಬಟ್ ಇದು ಆ್ಯನ್ ಅವರ್ ಅಂತ ಯೂಸ್ ಮಾಡ್ತೀವಿ ಬಿಕಾಸ್ ಇಲ್ಲಿ ಸೈಲೆಂಟ್ ಆಗುತ್ತೆ. ಈ ವರ್ಡಲ್ಲಿ ಸೈಲೆಂಟ್ ಆಗುತ್ತೆ. ಸೊ ಸೈಲೆಂಟ್ ಆದಾಗ ನಾವು ಅವರ್, OUR, ಅವರ್ ಆ ಥರ ಪ್ರೊನೌನ್ಸಿಯೇಷನ್ ಮೇಲೆ ಹೇಳ್ತೀವಿ ನಾವು. ಸೊ ಆವಾಗ ನಾವು ಆ್ಯನ್ ಅವರ್ ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ಈ ರೀತಿ ಓವೆಲ್ ಅಂತ ಬಂದಾಗ ಸ್ಟಾರ್ಟಿಂಗ್ ವಿತ್ ಓವೆಲ್, ಯಾವುದೇ ಒಂದು ವರ್ಡ್ ಸ್ಟಾರ್ಟ್ ವಿತ್ ಓವೆಲ್ ಆದರೆ ಅದಕ್ಕೆ ಆ್ಯನ್ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಈ ಸ್ಟೇಟ್ಮೆಂಟಲ್ಲಿ ಇಂಪಾರ್ಟೆಂಟ್ ಅನ್ನೋದು ಎ ಇಂದ ಸ್ಟಾರ್ಟ್ ಆಗಿದೆ. ಸೊ ದಿಸ್ ಈಸ್ ರಾಂಗ್. ಸೊ ಇಲ್ಲಿ ಎ ರಾಂಗ್, ಆ್ಯನ್ ಇಂಪಾರ್ಟೆಂಟ್ ಬರಬೇಕು. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಈ ಸ್ಟೇಟ್ಮೆಂಟಲ್ಲಿ ಎರರ್ ಇದೆ. ಕ್ಲಿಯರ್? ಸೊ ಈ ರೀತಿ ನಾವು ಯಾವ್ದು ಎರರ್ ಇದೆ, ಯಾವ ರೀತಿ ಎರರ್ ಇದೆ, ಏನು ಎರರ್ ಇದೆ ಅನ್ನೋದು ಕಂಡುಹಿಡಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಆಪ್ಷನ್ ಡಿ. ಥರ್ಡ್ ಒನ್, ಇಂಪ್ರೂವ್ ದಿ ಅಂಡರ್ಲೈನ್ಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಅಂಡರ್ಲೈನ್ ಇದು ಇಲ್ಲೇ ಹಾಕ್ತಿದ್ದೀನಿ ನೋಡಿ. ಓಕೆ, ಸೊ ಇದು ಅಂಡರ್ಲೈನ್ಡ್ ಪಾರ್ಟ್ ಇದು. ಓಕೆನಾ? ವೈ ಡಸಂಟ್ ಯು ಟ್ರೈ ಕಾಲಿಂಗ್ ಯುವರ್ ಫ್ಯಾಮಿಲಿ ಅಗೇನ್? ಇಂಪ್ರೂವ್ ಮಾಡಬೇಕು. ಇದೇನೋ ಇಂಪ್ರೂವ್ಮೆಂಟ್ ಇದೆಯಾ, ಏನು ನೋ ಇಂಪ್ರೂವ್ಮೆಂಟಾ ಹೇಳಬೇಕು ನೀವು. ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್ ಡೋಂಟ್ ಯು ಟ್ರೈ, ಅದು ಬರುತ್ತಾ ಫಸ್ಟಿಗೆ? ಇಲ್ಲ ಅಂದರೆ ಯು ಡೋಂಟ್ ಟ್ರೈಸ್ ಬರುತ್ತಾ? ಇಲ್ಲ ಅಂದರೆ ಡಸಂಟ್ ಯು ಟ್ರೈಡ್ ಬರುತ್ತಾ? ಇಲ್ಲ ಅಂದರೆ ನೋ ಇಂಪ್ರೂವ್ಮೆಂಟ್ ಇಲ್ವಾ? ಸೊ ಈ ಕ್ವಶನಲ್ಲಿ ನಾರ್ಮಲ್ ಆಗಿ ಡಸಂಟ್ ಯು ಟ್ರೈ ಇದರಲ್ಲಿ ಏನಿದೆ? ಅಂಡರ್ಲೈನ್ಡ್ ಇದೆ. ಸೊ ಅದನ್ನು ನಾವು ಇಂಪ್ರೂವ್ ದಿ ಅಂಡರ್ಲೈನ್ಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಂತಂದರೆ ಇಂಪ್ರೂವ್ಮೆಂಟ್ ಇದೆಯಾ ಇಲ್ವೋ ಚೆಕ್ ಮಾಡಬೇಕು. ಅದು ಏನು ಇಂಪ್ರೂವ್ಮೆಂಟು, ಯಾಕೆ ಇಂಪ್ರೂವ್ಮೆಂಟಪ್ಪ ಅಂತಂದರೆ ಎರರ್ ಇರುತ್ತೆ. ಈ ಅಂಡರ್ಲೈನ್ಡ್ ಗಿವನ್ ಸ್ಟೇಟ್ಮೆಂಟಲ್ಲಿ ಎರರ್ ಇರುತ್ತೆ. ಅದು ಎರರ್ ಇದೆಯಾ ಇಲ್ವಾ? ಎರರ್ ಇಲ್ಲಪ್ಪ ಅಂತಂದರೆ ಕರೆಕ್ಟ್ ಇದೆ ಸರ್ ಅಂತಂದಾಗ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. ಸೊ ಈ ರೀತಿ ನಾವು ಸಾಲ್ವ್ ಮಾಡೋಣ. ಬಟ್ ಇವಾಗ ಇದರಲ್ಲಿ ಆನ್ಸರ್ ಏನಾಗುತ್ತೆ ನೋಡೋಣ. ಏನಾದರೂ ಎರರ್ ಇದೆಯಾ, ಇಂಪ್ರೂವ್ಮೆಂಟ್ ಆಗಬೇಕಾ ಇಲ್ವಾ ಚೆಕ್ ಮಾಡಿ. ವೈ ಡಸಂಟ್ ಯು ಟ್ರೈ ಕಾಲಿಂಗ್ ಯುವರ್ ಫ್ಯಾಮಿಲಿ ಅಗೇನ್? ಯು ಅಂತ ಬರುತ್ತಲ್ವಾ? ಫಸ್ಟ್ ಐ ವಿಲ್ ಟೆಲ್ ಯು, ಐ, ದಿಸ್ ಈಸ್ ಫಸ್ಟ್ ಪರ್ಸನ್, ಕರೆಕ್ಟಾ? ಯು, ದಿಸ್ ಈಸ್ ಸೆಕೆಂಡ್ ಪರ್ಸನ್. ಕ್ಲಿಯರ್? ಬಟ್ ಇಲ್ಲಿ ಡೂ ಮತ್ತು ಡಸ್ ಅನ್ನೋದು ಎರಡು ಬರುತ್ತೆ. ಕರೆಕ್ಟ್ ಅಲ್ವಾ? ಸಿಂಪಲ್ ಪ್ರೆಸೆಂಟಲ್ಲಿ ಡೂ ಮತ್ತು ಡಸ್. ಇದು ಏನೋ ಡೂ ಯಾವಾಗ ಯೂಸ್ ಮಾಡ್ತೀವಿ, ಡಸ್ ಯಾವಾಗ ಯೂಸ್ ಮಾಡ್ತೀವಿ? ಈ ಡೂ ಅನ್ನೋದು ನಮಗೆ ಪ್ಲೂರಲ್, ಈ ಡಸ್ ಅನ್ನೋದು ಸಿಂಗ್ಯುಲರ್. ಕರೆಕ್ಟಾ? ಸೊ ಈಗ ನಾವು ಯು ಅಂದರೆ ನಮಗೆ ಪ್ಲೂರಲ್ ಮತ್ತು ಸಿಂಗ್ಯುಲರ್ ಎರಡೂ ಬರುತ್ತೆ. ನಾವು ಕನ್ನಡದಲ್ಲಿ ನೀನು, ನೀವು ಅಂತಂತೀವಿ. ಬಟ್ ಇಂಗ್ಲೀಷಲ್ಲಿ ಯು ಅನ್ನೋದು ಒಂದೇ ಇರುತ್ತೆ. ಇನ್ ದ ಸೇಮ್ ವೇ ಐ ಅಂತಂದರೆ ವಿನೂ ಆಗುತ್ತಲ್ವಾ? ಸೊ ಸೇಮ್ ವೇ ಇವಾಗ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ? ಹಿ, ಶಿ, ಇಟ್. ಈ ಮೂರು ಇದಕ್ಕೆ ಡಸ್ ಯೂಸ್ ಮಾಡ್ತೀವಿ ಬಿಕಾಸ್ ಇದೆಲ್ಲ ಸಿಂಗ್ಯುಲರ್. ಅದೇ ದೇ ಅಂತ ಬಂದಾಗ ದೇ ಅನ್ನೋದು ಪ್ಲೂರಲ್. ಸೊ ಆವಾಗ ಡೂ ಯೂಸ್ ಮಾಡ್ತೀವಿ. ಸೊ ಇನ್ ದ ಸೇಮ್ ವೇ ಇಲ್ಲಿ ಯು ಇರುತ್ತೆ. ಯು ಇದ್ದಾಗ ಡೂ ಬರಬೇಕು. ಸೊ ಇಲ್ಲಿ ಡಸಂಟ್ ಅಂತ ಇದೆ. ಸೊ ಅದು ಏನಾಗುತ್ತೆ? ಡೋಂಟ್. ಕ್ಲಿಯರ್? ಸೊ ವೈ ಡೋಂಟ್ ಯು ಟ್ರೈ ಕಾಲಿಂಗ್ ಯುವರ್ ಫ್ಯಾಮಿಲಿ ಅಗೇನ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಡಸಂಟ್ ಬರಬಾರ್ದು. ಯು ಜೊತೆಗೆ ಯಾವತ್ತೂ ಡಸ್ ಬರಲ್ಲ. ಐ, ವಿ, ಯು, ದೇ ಜೊತೆ ಡೂ ಬರುತ್ತೆ. ಹಿ, ಶಿ, ಇಟ್ ಜೊತೆ ಡಸ್ ಬರುತ್ತೆ. ಕ್ಲಿಯರ್? ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದಟ್ ಈಸ್ ಫೋರ್ತ್ ಕ್ವಶನ್. ಏನಿದೆ? ಸೆಲೆಕ್ಟ್ ದಿ ಪಾರ್ಟ್ ದ್ಯಾಟ್ ಕಂಟೆನ್ಸ್ ಎರರ್. ಅಗೇನ್ ಎರರ್ ಮೇಲೆ ಕ್ವಶನ್ ಇದೆ. ಸೆಂಟೆನ್ಸ್ ಓದಿ ಫಸ್ಟ್. ಸದರ್ನ್ ಸ್ಟೇಟ್ಸ್ ಹ್ಯಾಸ್ ಮೇಡ್ ಆ್ಯನ್ ಇಂಪ್ರೆಸಿವ್ ಕಮ್ಬ್ಯಾಕ್ ಇನ್ ದ ಲೇಟೆಸ್ಟ್ ರ್ಯಾಂಕಿಂಗ್ಸ್. ಯಾವ ಸ್ಟೇಟ್ಮೆಂಟಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಚೆಕ್ ಮಾಡಿ. ಫಸ್ಟ್ ಆಪ್ಷನ್ ಆ್ಯನ್ ಇಂಪ್ರೆಸಿವ್ ಕಮ್ಬ್ಯಾಕ್ಸ್. ಇದು ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ? ಸೊ ಇಲ್ಲಿ ಕಮ್ಬ್ಯಾಕ್ಸ್ ಬರಲ್ಲ, ಕಮ್ಬ್ಯಾಕ್ ಅಂತ ಅಂದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಿ, ಸದರ್ನ್ ಸ್ಟೇಟ್ಸ್ ಹ್ಯಾಸ್ ಮೇಡ್. ಆಪ್ಷನ್ ಸಿ, ಇನ್ ದ ಲೇಟೆಸ್ಟ್ ರ್ಯಾಂಕಿಂಗ್ಸ್. ಡಿ, ನೋ ಎರರ್. ಏನು ಎರರ್ ಇಲ್ವಾ ಇದರಲ್ಲಿ? ಏನಾದರೂ ಎರರ್ ಇದೆಯಾ ಚೆಕ್ ಮಾಡಿ. ನೋಡಿ, ಸದರ್ನ್ ಸ್ಟೇಟ್ಸ್ ಅಂತ ಬಂದಾಗ ಇದು ಪ್ಲೂರಲ್ ಇದೆ.
ಪ್ಲ್ಯೂರಲ್ ಜೊತೆಗೆ ಇವಾಗ ದೇ ಅಂತ ಬಂದರೆ ಏನು ಯೂಸ್ ಮಾಡ್ತೀವಿ? ದೇ ಹ್ಯಾಸ್ ಅಂತ ಯೂಸ್ ಮಾಡ್ತೀವ, ಇಲ್ಲ ಅಂತಂದರೆ ದೇ ಹ್ಯಾವ್ ಯೂಸ್ ಮಾಡ್ತೀವ? ಇಟ್ ಶುಡ್ ಬಿ ದೇ ಹ್ಯಾವ್, ರೈಟ್? ಬಿಕಾಸ್ ಇದು ಪ್ಲ್ಯೂರಲ್, ದಿಸ್ ಈಸ್ ಸಿಂಗ್ಯುಲರ್. ಸೊ ಸದರ್ನ್ ಸ್ಟೇಟ್ಸ್ ಹ್ಯಾಸ್ ಬರಲ್ಲ, ಇಟ್ ಶುಡ್ ಬಿ ಹ್ಯಾವ್. ಕ್ಲಿಯರ್? ರಿಮೈನಿಂಗ್ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದು ಒಂದು ಪಾರ್ಟಲ್ಲಿ ರಾಂಗ್ ಇದೆ, ದಟ್ ಈಸ್ ಸದರ್ನ್ ಸ್ಟೇಟ್ಸ್ ಹ್ಯಾಸ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇನ್ಸ್ಟೆಡ್ ಆಫ್ ಹ್ಯಾಸ್, ಇಟ್ ಶುಡ್ ಬಿ ಹ್ಯಾವ್. Southern states have made an impressive comeback in the latest rankings. This is the correct statement. Okay? ಸೊ ನಾರ್ಮಲಾಗಿ ಓದೋ ಟೈಮಲ್ಲಿ ನಮಗೆ ಎರರ್ ಇಲ್ಲ ಅಂತ ಅನಿಸುತ್ತೆ, ಬಟ್ ಎರರ್ ಇದ್ದೇ ಇರುತ್ತೆ, ಚೆಕ್ ಮಾಡಬೇಕು ನೀವು. ಎಲ್ಲದಕ್ಕೂ ಇರುತ್ತೆ ಅಂತ ಹೇಳ್ತಿಲ್ಲ. ನಾರ್ಮಲಾಗಿ ಈ ರೀತಿ ಇದೆಲ್ಲ ಸ್ಮಾಲೆಸ್ಟ್ ಇನ್ಫಾರ್ಮೇಷನ್. ನಮಗೆ ನೋಡಿ ಎಷ್ಟು ಚಿಕ್ಕದಿದೆ ಇನ್ಫಾರ್ಮೇಷನ್, ನಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಬಟ್ ನಾವು ಕರೆಕ್ಟಾಗಿ ವೊಕ್ಯಾಬ್ಯುಲರಿ ತಿಳ್ಕೊಂಡ್ರೇ ನಮಗೆ ಕಂಪ್ಲೀಟ್ ಯಾವ್ದು ಎರರ್ ಇದೆ ಒಂದು ಸ್ಟೇಟ್ಮೆಂಟಲ್ಲಿ ಅನ್ನೋದು ಗೊತ್ತಾಗುತ್ತೆ. ಕ್ಲಿಯರ್? ಓಕೆ, we'll see next question, that is fifth one. Identify the grammatical error. This is fifth question, right? Okay, so identify the grammatical error. ಸೊ ಈ ರೀತಿ ಪಾರ್ಟ್ ನಿಮಗೆ ಡಿವೈಡ್ ಮಾಡಿ ಕೊಡ್ತಾರೆ ಎಕ್ಸಾಮಲ್ಲಿನೂ, ಈ ರೀತಿ ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ ಫಸ್ಟ್ ಪಾರ್ಟಲ್ಲಿ ಎರರ್ ಇದೆಯಾ, ಸೆಕೆಂಡಲ್ಲಿ ಎರರ್ ಇದೆಯಾ, ಥರ್ಡಲ್ಲಿ ಇದೆಯಾ, ಫೋರ್ತಲ್ಲಿ ಇದೆಯಾ ಚೆಕ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿದ್ದಾರೆ, ಅಂದರೆ ಮೋಸ್ಟ್ ಆಫ್ ದ, ಅದು ಆಪ್ಷನ್ ಬಿ ಎಲ್ಲಿದೆ. ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಆಪ್ಷನ್ ಸಿ ಎಲ್, ಆಪ್ಷನ್ ಡಿ ಎಲ್ಲಿದೆ. ಆರ್ ಇನ್ ದಿ ಆಪ್ಷನ್ ಎ ಎಲ್ಲಿದೆ. ಹಿಮಾಲಯನ್ ರೀಸನ್ ಆಪ್ಷನ್ ಸಿ ಎಲ್ಲಿದೆ. ಆಪ್ಷನ್ ಇ ನೋ ಎರರು ಆಗಿರ್ಬೋದಲ್ವಾ? ಆಪ್ಷನ್ ಇ ನೋ ಎರರ್. ಸೊ ಏನಾದರೂ ಎರರ್ ಇದೆಯಾ, ಏನು ಕರೆಕ್ಟ್ ಇದೆಯಾ ಸ್ಟೇಟ್ಮೆಂಟ್ ಹೇಳಿ ನೋಡೋಣ. ಪ್ಲೀಸ್ ಡೂ ಕಾಮೆಂಟ್ ಫಾಸ್ಟ್. ಐಡೆಂಟಿಫೈ ದಿ ಗ್ರಾಮ್ಯಾಟಿಕಲ್ ಎರರ್. ಮೋಸ್ಟ್ ಆಫ್ ದಿ, ಮೋಸ್ಟ್ ಅನ್ನೋದು ಕರೆಕ್ಟಾಗಿದೆ. ಮೋಸ್ಟ್ ಆಫ್ ದಿ, ಹೌದೋ ಇಲ್ವೋ? ಓಕೆ. ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಆರ್ ಇನ್ ದಿ ಹಿಮಾಲಯನ್ ರೀಜನ್. ಮೋಸ್ಟ್ ಆಫ್ ದಿ ಫ್ರೆಶ್ ವಾಟರ್ ಅಂದರೆ ಎಷ್ಟು, ಅಂದರೆ ಇದು ಮೋಸ್ಟ್ ಅನ್ನೋದು ಏನಪ್ಪ ಫಸ್ಟಿಗೆ? ಮೋಸ್ಟ್ ಇಟ್ ಈಸ್ ಕೌಂಟೇಬಲ್ ನೌನ್ ಆರ್ ಅನ್ಕೌಂಟೇಬಲ್ ನೌನ್, ಅದನ್ನು ಹೇಳಬೇಕು. ಹಾಂ, ಮೋಸ್ಟ್ ಅನ್ನೋದು ಅನ್ಕೌಂಟೇಬಲ್ ನೌನ್, ಹೌದಲ್ವಾ? ಅನ್ಕೌಂಟೇಬಲ್ ನೌನ್. ಮಚ್ ಅನ್ನೋದು ಏನಾಗುತ್ತೆ? ಮೋಸ್ಟ್ ಅನ್ನೋದು ಅನ್ಕೌಂಟೇಬಲ್ ನೌನ್, ಮಚ್ ಅನ್ನೋದು ಕೌಂಟೇಬಲ್ ಆರ್ ಅನ್ಕೌಂಟೇಬಲ್? ಇಟ್ ಈಸ್ ಆಲ್ಸೋ ಅನ್ಕೌಂಟೇಬಲ್ ನೌನ್. ಮೆನಿ ಅನ್ನೋದು ಕೌಂಟೇಬಲ್ ನೌನ್ ಆಗುತ್ತೆ. ಈ ರೀತಿ ನಮಗೆ ಗೊತ್ತಿರಬೇಕು ಯಾವುದು ನೌನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಕ್ಲಿಯರ್? ಸೊ ಮೋಸ್ಟ್ ಆಫ್ ದಿ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಆರ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಆರ್ ಅಂತ ಏನಕ್ಕೆ ಬಂತು? ಅದು ಆರ್ ಇದ್ದರೆ ಪ್ಲೂರಲ್ ಫಾರ್ಮ್ ಇರುತ್ತೆ, ಈಸ್ ಅಂತ ಇದ್ದರೆ ಸಿಂಗ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಆರ್ ಅಂತ ಇದ್ದಾಗ ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಏನು ಇಲ್ಲಿ ಮೋಸ್ಟ್ ಅಂತ ಕೊಟ್ಟಾಗ ಅದು ಪ್ಲೂರಲ್ ಅಂತ ಇರುತ್ತೆ ಗೊತ್ತು, ಬಟ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ? ಫ್ರೆಶ್ ವಾಟರ್ ಲೇಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಲೇಕ್ ಅನ್ನೋದು ಇಲ್ಲಿ ರಾಂಗ್, ಇಟ್ ಶುಡ್ ಬಿ ಇನ್ ಪ್ಲೂರಲ್ ಫಾರ್ಮ್, ದಟ್ ಈಸ್ ಲೇಕ್ಸ್. ಮೋಸ್ಟ್ ಆಫ್ ದ ಫ್ರೆಶ್ ವಾಟರ್ ಲೇಕ್ಸ್ ಇನ್ ಇಂಡಿಯಾ ಆರ್ ಇನ್ ದಿ ಹಿಮಾಲಯನ್ ರೀಜನ್, ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಲೇಕ್ಸ್ ಬರುತ್ತೆ. ಕ್ಲಿಯರ್? ಸೊ ಈ ರೀತಿ ವೊಕ್ಯಾಬ್ಯುಲರಿ ನಾವು ಕಂಪ್ಲೀಟಾಗಿ ನಾವು ತಿಳ್ಕೊಂಡ್ರೆ ಎಲ್ಲ ಈ ಎರರ್ಸ್ ಟಾಪಿಕ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್? ಸೊ ಈ ನಮ್ಮದು MTS ಎಕ್ಸಾಮಲ್ಲಿ ಇಂಗ್ಲೀಷ್ಗೆ ಜಾಸ್ತಿ ಫೋಕಸ್ ಮಾಡಿ, ಇಂಗ್ಲೀಷ್ ಮತ್ತು GK. ಓಕೆನಾ? ಅದೇ ನಮಗೆ ಕಟ್ ಆಫ್ ಜಾಸ್ತಿ, ಅಂದರೆ ಕಟ್ ಆಫ್ ಮೇಲೇ ಸ್ಕೋರ್ ಡಿವೈಡ್ ಮಾಡ್ತಾರೆ. ಸೊ ಕ್ಲಿಯರ್? ಸೊ ಇವಾಗ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟು 5 ಕ್ವಶನ್ ಇಂಪಾರ್ಟೆಂಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಯೂಸ್ ಆಗುತ್ತೆ ನಿಮಗೆ. ಸೊ ತಿಳ್ಕೊಳ್ಳಿ, ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಲಿಯೋಣ ಇಂಗ್ಲೀಷ್ ಬೇಕಿದ್ರೆ. ಸೊ ಈಗ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಬಾಯ್. ಜೀವನದಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಶ್ವತವಾದ ಕೆಲಸ, ಕೈ ತುಂಬ ಸಂಬಳ, ಸಮಾಜದಲ್ಲಿ ಉತ್ತಮ ಗೌರವ, 5 ದಿನ ಕೆಲಸ, ವಾರಾಂತ್ಯದಲ್ಲಿ ರಜೆ. ನೀವು ಈ ಥರ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕಾ? ಹಾಗಾದರೆ ಮುಂಬರುವ ಬ್ಯಾಂಕ್ ಎಕ್ಸಾಮ್ನ ಬರೀರಿ. ಈ ವರ್ಷ ಬ್ಯಾಂಕ್ನಲ್ಲಿ 15,000ಕ್ಕಿಂತ ಹೆಚ್ಚು ಕೆಲಸದ ನೋಟಿಫಿಕೇಶನ್ ಬರ್ತಾ ಇದೆ. ಇದಕ್ಕೋಸ್ಕರವಾಗಿ ವಾರಾಂಡರ್ ರೇಸ್ನಲ್ಲಿ ಸಪ್ರೇಟ್ ಆಗಿರುವಂಥ ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅನ್ನೋ ನಿಮ್ಮ ಕನಸಿಗೆ ನನ್ನ ಶುಭ ಹಾರೈಕೆ ಯಾವಾಗಲೂ ಇರ್ತದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.